ನನ್ನ ಹೆಸರು ಗುರುಗೌಡ ಅಂತ ಹೇಳಿ. ಈ ಊರು ಅಂಕಲ್ಗಾರಿ, ತಾಲೂಕು ಜೇವರ್ಗಿ, ಜಿಲ್ಲಾ ಕಲಬುರಗಿ. ಇದು ಶಂಕರಗುಡಿ ದೇವಸ್ಥಾನ ಅಂತ ಹೆಸರು. ಈ ಸುಮಾರು ಚಾಳಕಿ ಕಾಲಾಗ ಕಟ್ಟಡ ಆಗಿದ್ದಾರೆ. ಸುಮಾರು ಒಂದು 1000 ವರ್ಷ ಮುಂದೆ ವರ್ಷಕ್ಕೊಮ್ಮೆ ಕಾಣಾತ್ರ ಶ್ರಾವಣದಾಗ ಶಂಕರಲಿಂಗ ಗಂಗಿಲಿಂಗ ಎರಡು ಜನ ದೇವರ ಕಾಲದಲ್ಲಿ ಕಟ್ಟಿದ್ದು. ಯಾವ ರಾಜರ ಮಧ್ಯದಲ್ಲಿ ಯಾವ ರಾಜರು ಕಟ್ಟಿ ಬರ್ತಿಲ್ಲ. ಇದು ನೋಡ್ಬೇಕಿದ್ದು ಶಂಕರಲಿಂಗ ಅಂತ ಹೇಳ್ರಿ, ಅದು ರಾಮಲಿಂಗ ಅಂತ ಹೇಳ್ರಿ, ಬ್ರಹ್ಮ ವಿಷ್ಣು ಮಹೇಶ್ ಅಂತ ಹೇಳಿ 3 ಲಿಂಗಗಳು. 3 ಲಿಂಗ ಬ್ರಹ್ಮ ವಿಷ್ಣು ಮಹೇಶ್. ಭಾಳ ಕಾಲದಿಂದ ಗುಡಿಯೋದು ಜಾತ್ರೆ ಶ್ರಾವಣದಾಗ ಪುರಾಂತರು ಎಲ್ಲ ಎರಡು ಗಂಗಿಲಿಂಗ ಅಂತ ಹೇಳಿ ದೇವರಾನ್ರಿ. ಅಲ್ಲಿ ಎರಡು ದೇವರ ಕತ್ತೆ ಮೆರಿತಾನೆ ಕಾಣಿದ್ರು ಹೋರಾಟ ಮೆರವಣಿಗೆ ಮಾಡೋದು. ಪುರಾಂತರ ಅಂತ ಎಲ್ಲ ಜಾತ್ರೆ ದೊಡ್ಡ ಜಾತ್ರೆ ಮಾಡ್ತಾರೆ. ಊರು ಮಂದಿ ಕಲ್ತಾರೆ, ಭಜನ ಅದೆಲ್ಲ ಮಾಡ್ತಾರೆ. ಶರಣಯ್ಯ ಸ್ವಾಮಿ ಅಂಕಲಿಗೆ, ತಾಲೂಕು ಜೇವರ್ಗಿ, ಜಿಲ್ಲಾ ಗುಲ್ಬರ್ಗ. ಈ ದೇವಸ್ಥಾನ ಭಾಳ ಪುರಾತನ, 1000 ವರ್ಷನ ಹಚ್ಚಿ ಕಡೆ. ಒಬ್ಬ ರಾಜ ಕಡಿಸ್ಯಾನ ತನ್ನ ಮಗಳ ಲಗ್ನ ಸಲುವಾಗಿ. ಇಲ್ಲೆಲ್ಲ ಆನೆ ಗೇಣಿ ಇದ್ದು ಅಂತ ಹಿಂದಕ್ಕೆ ಹೇಳ್ತಾರೆ. ಇಂತಿಂಥ ಪವಾಡ ಇದು ಮಾಡಿ ಹೋಗ್ಯಾನ. ಈ ದೇವರ ಹೆಸರಲ್ಲಿ ಏನದ ಭೂಮಿನೂ ಅದ ಇಟ್ಟಾರ ಹಿಂದಕಿನವ್ರು. ಎಷ್ಟು ಪವಾಡ ಅದ ರೀ. ಒಂದು ತಿಂಗಳ ಭಜನಾ, ರುದ್ರಾಭಿಷೇಕ ಎಲ್ಲ ನಡೀತದೆ ರೀ. ಗಂಗಿಲಿಂಗ್ ಬರ್ತಾನೆ ರೀ. ಮತ್ತು ಪುರಂತ ಮೆರವಣಿಗೆ ಚಲೋ ಆಗ್ತದೆ ರೀ. ಸ್ವತ್ತು ನೆಳ್ಳೆಗೆ ಚಲೋ ಆಗ್ತದೆ. ಭೀಮಾ ನದಿ ಹರಿದಿದ್ದು ರೀ. ಇತಿಹಾಸ ಪ್ರಕಾರ 7 ದೇವರು ಅಂತ ಹೇಳ್ಯಾರಿ. ಈ ಸದ್ ನಂಬಲ್ಲಿ ಇದ್ದು 3 ದೇವರು ಕಾಣ್ತಾವ್ರಿ. ಒಟ್ಟು ಸರ್ಕಾರ ಕಡದಂಕ ನಮಗೇನು ಈ ಗುಡಿಗೇನು ಸೌಲಭ್ಯ ಕೊಟ್ಟಿಲ್ಲ. ಏನು ನಾವು ಊರಾಗೆ ಎಲ್ಲರೂ ಪಟ್ಟಿ ಹಾಕಿ ಇಷ್ಟೆಲ್ಲ ಮಾಡ್ಕೊತ ಹೊಂಟಿವ್ರಿ. ನಾವು ಇಲ್ಲಿ ಈ ಗುಡಿ ಒಟ್ಟೆ ಒಂದು ಕಲಸು ಬೀಳಾರ ನೋಡ್ಕೊತ ಹೊಂಟಿವಿ. ಇಲ್ಲಿ ತನ ಊರ ಪಟ್ಟಿನೇ ಯಾರು 1 ರೂಪಾಯಿ ಕೊಟ್ಟಿಲ್ಲ ನಮ್ಗೆ ಗೌರ್ಮೆಂಟ್ ಕಡ್ದು. ಒಟ್ಟೆ 1 ರೂಪಾಯಿ ಇಲ್ರಿ. ಗುಜರಾದವ್ರು ಬಂದಿರಿ, ಸರ್ವೆ ಮಾಡ್ಕೊಂಡು ಹೋಗ್ಯಾರ್ರಿ. ಭಾಳ ಸಲ ಸರ್ವೆ ಮಾಡಿಸಿವ್ರಿ. ಆದ್ರೆ ಏನು ಆ ಕಡೆ ಹೋಗ್ಯಾರ ಹೊಳೆ ಬಂದಿರಿ ಯಾರು. ಒಟ್ಟೆ ಒಬ್ಬರು ಬಂದಿರಿ. ಏನಾದ್ರೂ ಹೇಳ್ತಾರ ಫೋಟೋ ಹಾಕೋತಾರ, ಇವೆಲ್ಲ ಚಿತ್ರ ಹಾಕಿದ್ರೆ ಎಲ್ಲ ಹಾಕೊಂಡು ಹೋಗ್ಯಾರ ಫೋಟೋ ರೀ. ಏನಾದ್ರೂ ಅವ್ರ ನಂಬರ್ ಆಯ್ತು ರೀ, ನಡೆದಾರೆ ಅಂತಾರೆ, ಸ್ಟಡಿ ಮಾಡ್ಲಿಕ್ಕೆ ಅಂತಾರೆ. ಏನು ಅವ್ರು ಬಾಳಿ ಬಂದಿಲ್ಲ ಯಾರು. ಇಷ್ಟ ಆಗ್ಯದ ನೋಡ್ರಿ.